ಊರ್ಮಿಳಾ, ನಾವೇನೋ ದೊಡ್ಡದಾಗಿ ಇವಳಿಗೆ ಖರ್ಚಿಗೆ ಪಾಠ ಹೇಳಕ್ಕೆ ಹೋದ್ವಿ, ಆದರೆ ಇವಳು ನಮಗಿಂತ ಮುಂದೆನೇ ಇದ್ದಾಳೆ. ಏನಾಯ್ತಕ್ಕ? ನೋಡಿಲ್ಲಿ, ತನಗೆ ಬಂದಿರೋ ಸಂಬಳದಲ್ಲಿ ಒಂದು ಪಾಲು ತವ್ರ ಮನೆಗೆ ಕೊಡಬೇಕು ಅಂತ ಈಗಾಗಲೇ ಬರೆದು ಬಿಟ್ಟಿದ್ದಾಳೆ. ಛೇ, ತಪ್ಪು ಮಾಡಿಬಿಟ್ನಾ ನಾನು. ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ, ನನ್ನನ್ನು ಬೈತಾರ ಈಗ. ಏನು ಹುಡುಗಿ ಇದು? ಈ ದುಡ್ಡೆಲ್ಲ ನಿಮ್ದೆ ಅಂತ ಆಗ್ಲೇ ನನ್ನ ಕೈಗೆಲ್ಲ ದುಡ್ಡು ಕೊಟ್ಟು ಈಗ ಇಲ್ಲೆಲ್ಲ ಖರ್ಚು ಹಾಕಿದೀಯಾ? ಆಗ್ಲೇ ನಾನು ದುಡಿತಾ ಇದ್ದೀನಿ, ನನ್ನಿಷ್ಟ ನನ್ನ ದುಡ್ಡು ಅನ್ನೋ ಮನೋಭಾವ ಬಂತ ಹೇಗೆ? ಅಯ್ಯೋ, ಹಾಗೇನಿಲ್ಲ ಅತ್ತೆ. ಹೀಗೆ ಕೂತು ಯೋಚನೆ ಮಾಡಬೇಕಾದ್ರೆ ಅಮ್ಮನ ಮನೆಗೆ ಕೊಟ್ಟರೆ ಅವ್ರಿಗೆ ಸಹಾಯ ಆಗುತ್ತೇನೋ ಅಂದ್ಕೊಂಡೆ ಅಷ್ಟೇ, ಇನ್ನೇನೂ ಇಲ್ಲ. ಅಕ್ಕ, ನೀನು ಕೊಟ್ಟಿದ್ದ ಚಮಕಿಗೆ ನೀನು ಸೊಸೆ ಮುಖ ನೋಡು ಹೇಗೆ ಬಾಡೋಗಿದೆ ಅಂತ. ಅಲ್ವೇ ಹುಡುಗಿ, ನಿಮ್ಮ ಅತ್ತೆನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ಅಂದರೆ ಅತ್ತೆ, ನಾನು ಕೇಳಬೇಕೇನೆ ಹುಡುಗಿ? ಇದು ನಿನ್ನ ದುಡ್ಡು, ನಿನಗಿಷ್ಟ ಬಂದಾಗ ನೀನು ಬಳಸಬಹುದು, ಅದಕ್ಕೆ ನನ್ನ ಪರ್ಮಿಷನ್ ಬೇಕಾಗಿಲ್ಲ. ತವ್ರ ಮನೆಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅತ್ತೆ, ಹೌದು ಸತ್ಯ, ಅವರು ನಿನ್ನ ಹೆತ್ತವರು. ನಿನ್ನನ್ನು ಸಾಕಿ ಬೆಳೆಸಿ ನಮ್ಮ ಕೈ ಕೊಟ್ಟಿದ್ದಾರೆ. ನಿನ್ನ ತವ್ರ ಮನೆ ತಂಪಾಗಿದ್ರೆ ನೀನು ಖುಷಿಯಾಗಿರ್ತೀಯ, ನೀನು ಖುಷಿಯಾಗಿದ್ರೆ ನಮ್ಮನೆ ನೆಮ್ಮದಿಯಾಗಿರುತ್ತೆ. ನೀನು ಅವ್ರ ಮನೆಗಿದ್ದ ಒಂದೇ ಒಂದು ಆದಾಯದ ಮೂಲ. ಆದರೆ ಅವರು ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹಿಂದೆ ಮುಂದೆ ನೋಡದೆ ನಿನ್ನನ್ನು ಮದುವೆ ಮಾಡಿ ನಮ್ಮ ಮನೆಗೆ ಕಳಿಸಿದ್ರು. ಇಂಥ ಸಮಯದಲ್ಲೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆಲ್ಲ ತುಂಬ ದೊಡ್ಡ ಮನಸ್ಸು ಬೇಕು ಸತ್ಯ. ಈಗ ಭಾವ ಎಲ್ಲ ನೋಡ್ಕೋತಿದ್ದಾರೆ, ಆದರೂ ಇರ್ಲಿ ಸತ್ಯ, ನಿನ್ನ ಸಂಪಾದನೆಯಲ್ಲಿ ಒಂದು ಭಾಗ ಅವ್ರಿಗೆ ಹೋದರೆ ಅವ್ರಿಗೂ ನೆಮ್ಮದಿ ಅಲ್ವಾ? ನೀನು ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ಯಾ. ಅಕ್ಕ, ನೀನು ಉತ್ತರಾಧಿಕಾರಿ ಆಗೋದಕ್ಕೆ ನಮ್ಮ ಸತ್ಯ ರೆಡಿ ಆಗ್ತಿದ್ದಾಳೆ ನೋಡು. ಎಲ್ರೂ ಯೋಗಕ್ಷೇಮನೋ ವಿಚಾರಿಸ್ಕೋತಾಳೆ. ಮನೇನ ಮುನ್ನಡ್ಸ್ಕೊಂಡು ಹೋಗೋದಕ್ಕೆ ಸತ್ಯ ಅಂತ ಸೊಸೆ ಇರಬೇಕು ನೋಡು. ಅದರಲ್ಲಿ ಯಾವ ಅನುಮಾನನೇ ಇಲ್ಲ ಊರ್ಮಿಳಾ. ಸತ್ಯ ನೋಡು, 30,000 ನಮ್ಮ ಮನೆಗೆ ಸಾಕು ಆಯಿತಾ? ಇನ್ನು ಮಿಕ್ಕಿದ್ದು 25,000 ನಿನ್ನ ಸೇವಿಂಗ್ಸ್, 10,000 ನಿನ್ನ ಖರ್ಚಿಗೆ, ಮಿಕ್ಕಿದ್ದು 15,000 ನಿನ್ನ ತವ್ರ ಮನೆಗೆ ಕೊಡು. ಅತ್ತೆ, ನಾನು 10,000 ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ನೋಡಿದ್ರೆ 15,000 ಅಂತ ಹೇಳ್ತಿದ್ದೀರಾ. ಖುಷಿ ಆಯ್ತು ಅತ್ತೆ. ಏ ಹುಡುಗಿ, ಏನು ಥ್ಯಾಂಕ್ಸ್ ಹೇಳ್ತಿದೀಯಾ? ನೀನು ದುಡ್ದಿರೋ ದುಡ್ಡಿದು, ಅಧಿಕಾರದಿಂದ ಮಾತಾಡು. ಸ್ಟೇಷನ್ನಲ್ಲಿ ಅಬ್ಬರಿಸಿದ್ರೆ ಸಾಲದು, ಮನೆಯಲ್ಲೂ ಹಾಗೆ ಅಬ್ಬರಿಸ್ಬೇಕು. ಈ ದುಡ್ಡನ್ನು ನಿನ್ನ ತವ್ರ ಮನೆಯವ್ರಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಬಾ, ಅವರು ಖುಷಿ ಪಡ್ತಾರೆ. ಅತ್ತೆ, ಸಾಕು ಸಾಕು ಊರ್ಮಿಳಾ,
ತಗೋ ಇದನ್ನ ಅಡುಗೆ ಮನೇಲಿಡು. ಬಾಲ ರುಕ್ಕು ಜಾಣೆ. ಈಗಿನ ಕಾಲದಲ್ಲಿ ಗಂಡನ ಹತ್ರ ದುಡ್ಡು ದುಡ್ಡು ಅಂತ ಪ್ರಾಣ ತಿನ್ನೋರೇ ಹೆಚ್ಚು. ಅಂಥದ್ರಲ್ಲಿ ನಿನಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತೀನಿ ದುಡಿತೀನಿ ಅಂತ ಹೇಳ್ತಿದ್ದಾಳಲ್ಲ ಹೇಳು. ಅಮ್ಮ, ಈ ಕೆಲಸದ ಮಧ್ಯೆ ಮಾವ ನಮ್ಮ ಮದುವೆ ವಿಷಯ ಮರೆದೇ ಇದ್ರೆ ಅಷ್ಟೇ ಸಾಕು. ರುಕು, ಅದ್ರ ಬಗ್ಗೆ ಡೋಂಟ್ ವರಿ ಮಾಡ್ಕೊ. ಅವ್ನು ಮರೆತರು ನಾವು ಮರೆಯಲ್ಲ. ಅಲ್ಲ, ಮದ್ವೆ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಇಲ್ವಾ ಮಾತಾಡಕ್ಕೆ? ಏಯ್, ನಾವು ಮದುವೆ ವಿಷಯ ಮಾತಾಡ್ಬೇಕಾದ್ರೆ ಅಡ್ಡ ಬರ್ತೀಯಲ್ಲ ಹಾಳಾದವಳೆ. ಅತ್ತೆ, ಇನ್ನು ಮುಂದೆ ಇಂಥ ವಿಷಯ ಮಾತಾಡ್ಬೇಕಾದ್ರೆ ಆಚೆ ಹೋಗಿ ಮಾತಾಡೋಣ. ಅಡ್ಬಾಯ್ ಹಾಕೋರ್ ಕಣ್ಣಿಗೆ ನಾವ್ಯಾಕೆ ಬಿಡ್ಬೇಕು? ಇತ್ತೀಚೆಗೆ ಜನರ ದೃಷ್ಟಿನೇ ಸರಿ ಇಲ್ಲ ಅತ್ತೆ. ಹ್ಞೂ ಅಮ್ಮ, ಮನೆಯಲ್ಲಿ ಪ್ರೈವಸಿ ಅನ್ನೋದೇ ಇಲ್ಲ. ಏಯ್, ನಿನ್ನ ಹತ್ರ ಯಾರೇ ಮಾತಾಡಿದ್ದು? ನಿನ್ನ ಹತ್ರ ಯಾವಳೆ ಮಾತಾಡಿದ್ದು? ಮೊದಲು ಕಂಡೋರ್ ಮನೆ ವಿಷಯದಲ್ಲಿ ಮೂಗ್ ತೋರ್ಸೋದನ್ನ ಬಿಡು. ಓಹೋ, ಯಾರೋ ಇವತ್ತು ತುಂಬ ಖುಷಿಯಾಗಿರೋ ಹಾಗಿದೆ. ಕೀರ್ತನ, ನಾನು ಒಳ್ಳೆ ಮೂಡಲ್ಲಿದ್ದೀನಿ, ದಯವಿಟ್ಟು ಕಿರಿಕ್ ಮಾಡಬೇಡ. ಅಲ್ಲ ಸತ್ಯ, ಒಂದೆರಡು ಡೈಲಾಗ್ ಬರಬೇಕಿತ್ತಲ್ಲ, ಯಾಕೋ ಇವತ್ತು ಬರಲೇ ಇಲ್ಲ? ಓ, ಮೂಡ್ ಹಾಳಾಗಬಾರ್ದು ಅಂತನಾ? ಇವತ್ತು ಸಂಬಳ ಬೇರೆ ಬಂದಿದೆ, ಆಕಾಶದಲ್ಲಿ ಹಾರಾಡ್ತಾ ಇದೆಯಾ? ನಿನ್ನನ್ನು ಭೂಮಿಗೆ ಇಳಿಸೋಣ ಅಂತಾರೆ ನಾನು ಬಂದಿರೋದು. ಸತ್ಯ, ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಡೌನ್ ಟು ಅರ್ತ್ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ? ನಿನಗೆ ನನ್ನ ಹತ್ರ ಉಗ್ಗಿಸ್ಕೊಂಡಿಲ್ಲ ಅಂದರೆ ದಿನ ಕಂಪ್ಲೀಟ್ ಆಗೋದೇ ಇಲ್ಲ ಅನ್ಸುತ್ತೆ. ತೆಪ್ಪಗಿರೋದಕ್ಕೆ ಏನು ತಗೋತೀಯ? ನಿನ್ನ ಸುಖ, ಶಾಂತಿ, ನೆಮ್ಮದಿ. ಎನಿಹೋ, ಅದು ಬಿಡು ಸತ್ಯ. ನಿನಗೆ ಸ್ವಲ್ಪನಾದರೂ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಕೀರ್ತನ, ಮತ್ತೆ ಹೇಳ್ತಾ ಇದ್ದೀನಿ, ನನ್ನನ್ನು ಕೆಣಕಿ ಅನುಭವಿಸ್ಬೇಡ. ಅಲ್ಲ ಸತ್ಯ, ನಮ್ಮಮ್ಮ ಏನೋ ದೊಡ್ಡತನದಲ್ಲಿ ನಿನಗೆ ಬಂದಿರೋ ಸಂಬಳದಲ್ಲಿ ಸ್ವಲ್ಪ ಸಂಬಳನ ನಿನ್ನ ತವ್ರ ಮನೆಗೆ ಕೊಡು ಅಂತ ಅಂದರು. ಅದನ್ನ ನೀನು ಒಪ್ಕೊಂಡ್ಬಿಡದ? ಅಲ್ಲ, ಐ ಅಂಡರ್ಸ್ಟ್ಯಾಂಡ್, ನಿನ್ನ ತವ್ರ ಮನೆಯವ್ರ ಹತ್ರ ದುಡ್ಡಿಲ್ಲ, ಅವರು ಬಡವರು. ಹಾಗಂತ ಮಗಳ ದುಡ್ಡು ತಿನ್ನಕ್ಕೆ ಅವ್ರಿಗೆ ಸರಿ ಹೋಗುತ್ತಾ? ಅವರೇನೋ ನನ್ನ ಹತ್ರ ದುಡ್ಡು ಕೇಳಿಲ್ಲ, ನಾನೇ ಕೊಡ್ತಿರೋದು. ಅದಕ್ಕೆ ನನ್ನ ಅತ್ತೆ ಪರ್ಮಿಷನ್ ಕೂಡ ಇದೆ. ಸೊ ಪ್ರಶ್ನೆ ಮಾಡೋದಕ್ಕೆ ನೀನು ಯಾರು? ಅಷ್ಟಕ್ಕೂ ಇದು ನಿನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಸುಮ್ಮನೆ ಇರ್ತಾ ಇದ್ದೆ, ಆದರೆ ಯಾವಾಗಲೂ ಸ್ವಾಭಿಮಾನ, ಅದು ಇದು ಮಣ್ಣು ಮಸಿ ಅಂತ ಮಾತಾಡ್ತಿರ್ತೀಯಲ್ಲ, ಅದಕ್ಕೆ ನಿನಗೆ ರಿಯಾಲಿಟಿ ಚೆಕ್ ಕೊಡೋಣ ಅಂತ. ಅಲ್ಲ, ಏನು ನಿನ್ನ ಪ್ರಾಬ್ಲಮ್ಮು? ನಿನಗೆ ಓದಿಸಿದ್ದು ನಮ್ಮ ಮನೆಯವರು, ನನ್ನ ತಮ್ಮ. ನಿನಗೆ ಈ ಪೊಸಿಷನ್ ಸಿಗೋದಕ್ಕೆ ಕಾರಣ ಈ ಮನೆ. ಹಾಗಿದ್ಮೇಲೆ ನಿನ್ನ ತವ್ರ ಮನೆಯವ್ರಿಗೆ ನಿನ್ನ ಸಂಬಳದಲ್ಲಿ ಒಂದು ಭಾಗನ ಏನು ಕೊಡಬೇಕು? ನಿನ್ನ ಲೈಫಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ? ಅವರು ನನ್ನ ಹುಟ್ಟಿಸಿ ಬೆಳೆಸಿದಾರಲ್ಲ, ಅದೇ ಅವ್ರ ಕಾಂಟ್ರಿಬ್ಯೂಷನ್. ಅಷ್ಟಕ್ಕೂ ನಾನು ನನ್ನ ಗಂಡನ ಮನೆ ದುಡ್ಡು ಕೊಡ್ತಿಲ್ಲ, ನಾನು ದುಡ್ದಿರೋ ಹಣನ ಕೊಡ್ತಾ ಇರೋದು. ಕರೆಕ್ಟ್, ಕೊಡು.
ನಿನ್ ಮನೆಯವರು ಬಿಟ್ಟಿ ಸಿಕ್ಕಿದ್ದನ್ನ ಯಾವತ್ತು ತಾನೇ ಬಿಟ್ಟಿದ್ದಾರೆ? ಸುಹಾಸ್, ಪಾಪ ಸುಮ್ಮನೆ ಇರು. ಅವರೆಲ್ಲ ಇವಳು ತವ್ರ ಮನೆಯವರು. ನನ್ನನ್ನು ಹರ್ಟ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ ಕೀರ್ತನ? ಖುಷಿ ಅಲ್ಲ ಸತ್ಯ, ನಿನ್ ತವ್ರ ಮನೆಯವರು ನಿನ್ಗೋಸ್ಕರ ಏನ್ ಮಾಡಿದಾರೆ ಹೇಳು? ಅಯ್ಯೋ ಮರ್ತೇ ಹೋದೆ ನೋಡು, ನೀನ್ ಟ್ರೈನಿಂಗ್ ಹೋಗುವಾಗ 1-2 ಡಬ್ಬಿ ಚಕ್ಲಿ ಕೋಡ್ಬಳೆ ತಂದು ಕೊಟ್ಟಿದ್ರು ಅಷ್ಟೇ ಅವ್ರು ಮಾಡಿದ ಸಾಧನೆ. ಡಿಸೈಡ್ ಮಾಡಿದ್ಯಾ, ನೀನ್ ಬಿಡು ಹೋಗ್ಲಿ. ಆದ್ರೆ ಅವರಾದ್ರೂ ನಿನ್ ಸಂಬಳನ ಇಸ್ಕೊಳ್ಳೋದಕ್ಕೆ ಹೇಗ್ ಮನ್ಸು ಮಾಡ್ತಾರೋ? ಸ್ವಾಭಿಮಾನ ಇರೋರು ಇಸ್ಕೊಳ್ಳಲ್ಲ ಬಿಡು ಡಾರ್ಲಿಂಗು. ಹಾಗಿದ್ರೆ ಇವಳ ಮನೆಯವ್ರಿಗೆ ಅದೇ ಇಲ್ಲ ಅಂತ್ಯ ಸುಹಾಸ್? ಏನ್ ಜಾನ್ಕಮ್ಮ ಇದು? ಮನೇಲಿ ಉದ್ವಿಗ್ನ ಪರಿಸ್ಥಿತಿ ಇದೆಯಲ್ಲ, ಏನ್ ಮ್ಯಾಟ್ರು? ಏಯ್, ಏನೋ ನಿಂದು ಕಾಮಿಡಿ? ನಂದೇನಂತಾಗಿದೆ, ಇವನ್ ಬೇರೆ ಬಂದ್ಬಿಟ್ಟ ದೊಡ್ಡದಾಗೆ. ನಿನಗೆ ಯಾವಾಗ್ಲೂ ಏನಾದ್ರೂ ಆಗೋದು ಕಾಮನ್ ಇದೀವ್ಯಕ್ಕ. ನಾನ್ ಮನೆಯವ್ರ ಬಗ್ಗೆ ವಿಚಾರಿಸ್ತಿದ್ದೆ. ಅವಳ ಕತೆ ಬಿಡಪ್ಪ, ನಾನು ಹೇಳಿದ ಕೆಲಸ ಏನಾಯ್ತು? ಭಾವ ಟೆನ್ಷನ್ನೇ ಬೇಡ, ನೀವ್ ಹೇಳಿದ ಕಡೆ ಎಲ್ಲಾ ಕಡೆನೂ ಹೋಗಿದ್ದೀನಿ, ಎಲ್ರನ್ನೂ ಮಾತಾಡ್ಸಿದ್ದೀನಿ. ನಮ್ ಕೆಲ್ಸ ಹೂ ಎದ್ದಷ್ಟೇ ಸುಲಭವಾಗಿ ಆಗೋಯ್ತು. ಎಲ್ಲ ಒಪ್ಕೊಂಡ್ರಾ? ಒಪ್ಕೊಳ್ಳೋದ? ತುಂಬಾ ಖುಷಿ ಪಟ್ರು ಭಾವ. ನಿಮ್ಗೇನ್ ಬೇಕೋ ಎಲ್ಲಾ ಕೊಡ್ತೀವಿ. ಬಾಲ ಅಂತಂದ್ರೆ ದೂಸರ ಮಾತೇ ಇಲ್ಲ. ಅವನಂತ ನಿಯತ್ತಿನ ಮನುಷ್ಯ ನೋಡೇ ಇಲ್ಲ. ಅವ್ನು ತುಂಬಾ ಒಳ್ಳೆ ಹುಡುಗ, ನಿಮ್ಗಿಲ್ಲ ಅನ್ನಕ್ಕಾಗತ್ತೆ ಅಂತಂದ್ರು. ಬಾಲ, ನೀನು ಬದಲಾಗಿರೋದು ಜನರ ಮನಸ್ಸಲ್ಲಿ ನಿನ್ನ ಬಗ್ಗೆ ಇದ್ದ ಅಭಿಪ್ರಾಯನೇ ಬದಲಾಗಿದೆ ನೋಡು. ಅದೇನೋ ನಿಜಾನೇ ಅಜ್ಜಿ. ಅದು ಅಲ್ದೆ ಸತ್ಯ ಮನೆಯವರು ಅಂತಂದ್ರೆ ನಾವ್ ಇಷ್ಟು ಮಾಡದೇ ಇರಕ್ಕಾಗತ್ತೆ ಅಂತಂದ್ರು. ಒಳ್ಳೇದಾಯ್ತು. ಇನ್ಯಾವತ್ತೂ ನಾವೆಲ್ಲಾನು ಹುಡ್ಕೊಂಡು ತಿರುಗಾಡೋ ಆಗಿಲ್ಲ. ಎಲ್ಲ ನಾವಿರೋ ಜಾಗಕ್ಕೆ ಬರುತ್ತೆ ಅಂತ ಆಯ್ತು. ಅದು ಅಲ್ಲದೆ ತಿಳಿದೇನೋ ಸತ್ಯ ಅವರಿಂದ ನನಗೆ ಯಾವಾಗಲೂ ಹೆಲ್ಪ್ ಆಗ್ತಾನೆ ಇದೆ. ನನ್ನ ಮೊಮ್ಮಗಳ ಹೆಸರಿಗಿರೋ ಪವರಪ್ಪ ಅದು. ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸತ್ಯದಿಂದ ಹೆಲ್ಪ್ ಆಗ್ತಾ ಇದೆ, ಎಲ್ಲಾರ ಮನೆ ಹತ್ರ ಬಂದು ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೇನಾದ್ರೂ ಎಂಗೇಜ್ಮೆಂಟ್ ಮದ್ವೆ ಅಂತ ಶುರು ಮಾಡ್ಕೊಂಡ್ರ ಹೇಗೆ? ಅತ್ತೆ, ಇವಳು ಮುಖ ನೋಡಿ ಹಿಂಗ್ ತಿಂದು ಮಂಗನ್ ಥರ ಆಗಿದೆ. ಮಂಗನ್ ಥರ ಏನು, ಮಂಗನೇ. ಅಮ್ಮ, ಅಜ್ಜಿ, ಯಾಕೆ ನಗ್ತಾ ಇದ್ದೀರಾ?
ಇಲ್ಲೇನ್ ಕೋತಿ ಕುಣಿತಿದ್ಯಾ? ಜಾನಕಿ ಕೋತಿ ಅಂತೆ, ನಾನು ಹೇಳಿಲ್ಲ. ಏಯ್, ಆಗ್ಲೇ ಏನೋ ಮಾತಾಡ್ತಿದ್ರಲ್ಲ, ಅದ್ ಏನ್ ವಿಷಯ ಅಂತ ಹೇಳು. ಅದ ದಿವ್ಯಕ್ಕ, ಅದು ಬುದ್ಧಿಗೆ ಇಲ್ಲೇನೋ? ನಮ್ಮನೆ ವಿಷಯನ ಬೇರೆಯವ್ರಿಗೆ ಯಾಕೋ ಹೇಳ್ತೀಯಾ? ಅದೇ ಮತ್ತೆ ನೋಡಿ ಅತ್ತೆ, ಇವನ್ ಬಾಯಲ್ಲಿ ಯಾವ ವಿಷಯನೂ ನಿಲ್ಲಲ್ಲ. ಆ ತಾಂಬೂಲ ಕೊಡಕ್ಕೆ ತೆಂಗಿನಕಾಯಿ, ಅಡುಗೆ ಮಾಡೋದಕ್ಕೆ ತರಕಾರಿ ಎಲ್ಲ ನಾವಿರೋ ಕಡೆನೆ ಬಂದು ಬೀಳುತ್ತೆ ಅಂತ ಬೇರೆಯವ್ರಿಗೆ ನಾವ್ಯಾಕೆ ಹೇಳಬೇಕು? ನೀವ್ ಎಲ್ರೂ ಸೇರ್ಕೊಂಡು ನನ್ನ ಬೆನ್ ಹಿಂದೆ ಏನ್ ನಡೆಸ್ತಾ ಇದ್ದೀರಾ? ಫಂಕ್ಷನ್ ನಡೀತಾ ಇರೋದು, ಯಾರು ಯಾರಿಗೂ ಹೇಳ್ಬೇಡ್ರಪ್ಪ. ಫಂಕ್ಷನಾ? ನೋಡು ಬಾಲ, ನನಗೆ ಗೊತ್ತಿಲ್ದಿರೋ ಹಾಗೆ ಮತ್ತೆ ಮದ್ವೆ ಯೋಚನೆ ಮಾಡ್ದ್ಯೋ, ಒಬ್ಬೊಬ್ರು ಜೀವನನು ನರ್ಕ ಮಾಡ್ಬಿಡ್ತೀನಿ. ಇಷ್ಟು ದಿನ ನಾವೇನು ಸ್ವರ್ಗದಲ್ಲಿದ್ವಾ? ನೀನು ನರ್ಕನೇ ತಾನೇ ತೋರಿಸಿರೋದು ನಮಗೆ. ತಪ್ಪಾಗಿದೆ ನಿಜ, ಆದ್ರೆ ಅದನ್ನೇ ಹಿಡ್ಕೊಂಡು ಹಿಂಸೆ ಮಾಡಬೇಡಿ. ಆ ತಪ್ಪನ್ನ ತೆತ್ಕೊಳಕ್ ಟೈಮ್ ಕೊಡಿ. ಅಪ್ಪ, ಇನ್ನೂ ಆ ಆಸನ ಇಟ್ಕೊಂಡಿದ್ಯಾ? ಅದನ್ನ ಮರ್ತು ಬಿಡು. ನಿಂದು ಮಾವೊಂದು ರಿಪೇರಿ ಮಾಡಕ್ಕೆ ಆಗದೆ ಇರೋಷ್ಟು ಸಂಬಂಧ ಹಾಳಾಗಿದೆ. ನೀನ್ ನಮ್ಮಿಬ್ರು ಮಧ್ಯೆ ಬರಬೇಡ ಕಣೆ. ಅದನ್ನೇ ನಾನು ನಿನ್ಗೆ ಹೇಳ್ತಾ ಇರೋದು. ರುಕ್ಕು, ಸುಮ್ಮನಿರು. ಅವಳ ಹತ್ರ ನಿನ್ಗೇನು ಮಾತು? ನೋಡು ದಿವ್ಯಾ, ನಿನಗಿದು ಸಂಬಂಧ ಪಡೆದೇ ಇರೋ ವಿಚಾರ. ನೀನು ಸುಮ್ಮನಿದ್ರೆ ಒಳ್ಳೇದು. ಬಾಲ, ನನ್ನ ಜೊತೆ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ ಅಂದ್ರೆ ನೀನ್ ಬೇರೆ ಮದ್ವೆ ಆಗೋದು ಕನ್ಫರ್ಮ್? ಅಳಿ ಅಂದ್ರೆ ಅವಳು ಏನು ಬೇಕಾದ್ರೂ ತಿಳ್ಕೊಳ್ಳಿ. ನಾವು ನಮ್ಮ ಕೆಲಸ ಮಾಡೋಣ. ಫಂಕ್ಷನ್ಗೆ ಎಷ್ಟು ಜನ ಕರಿಬೇಕು, ಯಾರನ್ನ ಕರಿಬೇಕು ಅಂತ ಲಿಸ್ಟ್ ರೆಡಿ ಆಯ್ತಾ? ಹ್ಞೂ ಮತ್ತೆ ಎಲ್ಲ ಮಾಡಿಟ್ಟಿದ್ದೀನಿ. ಪರ್ಸ್ನಲಾಗಿ ಹೋಗಿ ಕರೆಯೋ ಅಷ್ಟು ಟೈಮ್ ಇಲ್ಲ. ಎಲ್ರಿಗೂ ಇನ್ವಿಟೇಷನ್ನ ಮೆಸೇಜ್ ಮಾಡಿ ಕಾಲ್ ಮಾಡಿ ಕರೆಯೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡಪ್ಪ, ಈಗ ಅದೇ ತಾನೇ ಟ್ರೆಂಡು. ಅದೇನೋ ಹೇಳ್ತಾರಲ್ಲ, ಮದ್ವೆಗೆ ಮುಂಚೆ ಫೋಟೋಶೂಟು, ರೀಲ್ಸು, ಅದೆಲ್ಲನೂ ಮಾಡು. ಒಂಥರ ಥ್ರಿಲ್ ಇರಬೇಕು. ಎಷ್ಟು ಉರಿಸ್ತಿರತ್ತೆ ನೀವು. ನೋಡಿದ್ಯಾ ಸುಹಾಸ್, ಹೇಗೆ ಕೊಟ್ಟೆ ಇವಳಿಗೆ ಡೋಸೇಜು? ನೀನ್ ಬಿಡು ಡಾರ್ಲಿಂಗು, ಡೋಸೇಜ್ ಕೊಡೋದ್ರಲ್ಲಿ ಎತ್ತಿದ ಕೈ. ಆದ್ರೆ ಅವರಾದ್ರೂ ನಿನ್ ಸಂಬಳ ಇಸ್ಕೊಳ್ಳೋದಕ್ಕೆ ಹೇಗ್ ಮನ್ಸು ಮಾಡ್ತಾರೋ? ಸ್ವಾಭಿಮಾನ ಇರೋರು ಇಸ್ಕೊಳ್ಳಲ್ಲ ಬಿಡು ಡಾರ್ಲಿಂಗು.
ಎಷ್ಟೋ ಸಲ ನಾನು ನಿನ್ನನ್ನು ನೋಡಿ ಕಲ್ತಿದ್ದೀನಿ ಗೊತ್ತಾ. ನನ್ನ ಮೊಮ್ಮಗಳೇ ಹೀಗಿರುವಾಗ ನನಗೆ ಯಾವ ಭಯ, ನನಗೆ ಯಾವ ಚಿಂತೆ ಅಂತ ಮುನ್ನುಗ್ಗಿದ್ದೀನಿ ಗೊತ್ತಾ. ನನ್ನಿಂದ ನೀನಲ್ಲ ಸತ್ಯ, ನಿನ್ನಿಂದ ನಾವೆಲ್ಲ. ನೀನು ಅಂದರೆ ನಮಗೆಲ್ಲ ಎಷ್ಟು ಹೆಮ್ಮೆ ಗೊತ್ತಾ.